ಸರ್ ಡಾಕ್ಟರ್ BR ಅಂಬೇಡ್ಕರ್ ಸಹಕಾರ ಸಂಘ ನೇಮಿತ ಚಿಕ್ಕಬಳ್ಳಾಪುರ. ಸೊ ಈ ಒಂದು ಸಂಘದಲ್ಲಿ ಎಂ ರಾಮಪ್ಪ ಅಂತ ನನ್ನನ್ನು ಎಲ್ಲ ನಿರ್ದೇಶಕರುಗಳು ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ, ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ. ಅದೇ ರೀತಿ ಉಪಾಧ್ಯಕ್ಷರಾಗಿ ನಾರಾಯಣಸ್ವಾಮಿ ಎನ್ ಇವರನ್ನು ಕೂಡ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ. ಇನ್ನು 13 ಈ ಒಂದು ಸಂಘದಲ್ಲಿ 13 ಜನ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ. ಸೊ ಈ ಸಂಘದ ಕಾರ್ಯವ್ಯಾಪ್ತಿ ಚಿಕ್ಕಬಳ್ಳಾಪುರ ಕಾರ್ಯವ್ಯಾಪ್ತಿ ಆಗಿರುತ್ತದೆ. ಈ ಸಂಘದಲ್ಲಿ 130 ಶೇರ್ಸ್ ಇರುತ್ತೆ. ಸೊ ಇವತ್ತು ನಾವು ಏನು ಒಂದು ಡಮ್ಮಿ ಅಕೌಂಟಲ್ಲಿ ಇವತ್ತು DCC ಬ್ಯಾಂಕಲ್ಲಿ ನಾವು ಅಮೌಂಟನ್ನು ಇಟ್ಟು ಠೇವಣಿ ಅಕೌಂಟನ್ನು ಇಟ್ಟು ನಾವು ಪ್ರಾರಂಭ ಮಾಡಿದ್ದೀವಿ. ನಮ್ಮ ಸಂಘದ ಉದ್ದೇಶಗಳು ಒಂದು ಏನು ನಮ್ಮ ಸಮುದಾಯದ ಕಟ್ಟಕಡೆಯ ಜನರನ್ನು ಅವರಿಗೆ ಎಲ್ಲ ರೀತಿ ಒಂದು ಸೌಲಭ್ಯಗಳನ್ನ ತಲುಪಿಸುವಂಥ ಕೆಲಸ ಮಾಡಬೇಕು ಅಂತ ನಾವು ಮಾಡ್ತಾಯಿದ್ದೀವಿ ಸರ್. ನಮ್ಮ ಸಮುದಾಯಕ್ಕೆ ಮಾತ್ರ ಸೀಮಿತವಾಗಿರುತ್ತೆ, SC ಜನಾಂಗದವ್ರಿಗೆ. ಅದು ರಿಸರ್ವೇಷನ್ ಇರೋಂಥ ಸಂಘಟನೆ. ಇದು ಸಹಕಾರ ಸಂಘ ಅಂಬೇಡ್ಕರ್ ಹೆಸರಿನಲ್ಲಿ ರಿಸರ್ವೇಷನ್ ಇರೋವಂಥದ್ದು ಆ ತಾಲೂಕಲ್ಲಿ ಖಾಲಿ ಇರೋದ್ರಿಂದ ಅಂಬೇಡ್ಕರ್ ಹೆಸರಿನಲ್ಲಿ ನಾವು ಸ್ಥಾಪನೆ ಮಾಡಿದ್ವಿ. 130 ಜನ ಷೇರ್ ಹೋಲ್ಡರ್ಸ್ ಇದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕು ವ್ಯಾಪ್ತಿಯಲ್ಲಿ ಕಮ್ಮಗುಟ್ಟಳ್ಳಿ ಗ್ರಾಮ ಪಂಚಾಯಿತಿ ಬಿಟ್ಟು ಇನ್ನು ಟೋಟಲಿ ಗ್ರಾಮ ಪಂಚಾಯಿತಿ ಚಿಕ್ಕಬಳ್ಳಾಪುರ ತಾಲೂಕು ವ್ಯಾಪ್ತಿಯಲ್ಲಿ ನಾವು ಹಮ್ಮಿಕೊಂಡಿದ್ದೀವಿ. SCಗೆ ಸಂಬಂಧಪಟ್ಟ ಎಲ್ಲ ಜನಾಂಗದವ್ರನ್ನ ನಾವು ಶೇರ್ ಮಾಡ್ಕೊತೀವಿ. ಈಗ 130 ಶೇರು ಇದ್ದಾವೆ. ಇನ್ನು ಮುಂದೆ ಜಿಲ್ಲಾ ವ್ಯಾಪ್ತಿಯಲ್ಲಿ ಹಮ್ಮಿಕೊಂಡು ವಿಸ್ತರಣೆ ಮಾಡ್ತಾ ಎಲ್ಲ ಕಟ್ಟಕಡೆಯ ಏನು ಜನಾಂಗದವರು SC ಜನ ಇದ್ದಾರೋ ಅವರೆಲ್ಲ ಶೇರುಗಳನ್ನ ಸೇರ್ಪಡೆ ಮಾಡಿಕೊಂಡು ಅವ್ರ ಮೇಲೆತ್ತುವಂಥ ಕಾರ್ಯಕ್ರಮ ಮಾಡ್ತೀವಿ. ಈಗ ಶೈಕ್ಷಣಿಕವಾಗಿ ಯಾರು ಹಿಂದುಳಿದಿದ್ದಾರೋ ಮತ್ತು ತಂದೆ ತಾಯಿ ಇರಿದಂಥ ಮಕ್ಕಳನ್ನ ದತ್ತಕ್ಕೆ ತಗೊಳ್ಳೋವಂಥ ಕಾರ್ಯಕ್ರಮ, ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಗೆ ಏನು ಅಲ್ಲಿ ಇನ್ಸ್ಟಿಟ್ಯೂಟನ್ನು ಬೆಂಗಳೂರು ಹೋಗ್ತಾಯಿದ್ರು ಅವ್ರಿಗೆ ಇಲ್ಲೇ ನಾವು ಇನ್ಸ್ಟಿಟ್ಯೂಟ್ ಟ್ರೈನಿಂಗ್ ಕೊಟ್ಟು ಇಲ್ಲೇ ಅವರು ಪ್ರಿಪೇರ್ ಮಾಡಿ ನಮ್ಮ ಸೊಸೈಟಿಯಿಂದಲೇ ಇಂಪ್ರೂವ್ ಮಾಡಬೇಕಂತ ಅದೊಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ, ಉದ್ದೇಶಗಳಿದ್ದಾವೆ. ಮತ್ತು ಬಡ ಏನು ರೋಗಿಗಳಿರ್ತಾರೋ ನಮ್ಮ ಸೊಸೈಟಿನ ಅವ್ರಿಗೆ ಸಹಾಯ ಮಾಡೋಂಥ ಕಾರ್ಯಕ್ರಮ ಆಗ್ಬೋದು. ಇವೆಲ್ಲ ರೀತಿಯಾದಂಥ ಕಾರ್ಯಕ್ರಮವನ್ನು ಉದ್ದೇಶಗಳಿಟ್ಕೊಂಡು ನಾವು ಸಂಘಟನೆ ಓಪನ್ ಮಾಡಿದ್ವಿ, ಸಹಕಾರ ಸಂಘ. ಅಂಬೇಡ್ಕರ್ ಹೆಸರಿನಲ್ಲಿ ರಿಸರ್ವ್ ಕೋಆಪರೇಟಿವ್ ಸೊಸೈಟಿ SC ರಿಸರ್ವ್ ಇರೋವಂಥದ್ದು. ಇಲ್ಲಿ ಡೈರೆಕ್ಟರ್ ಇರೋದವರೆಲ್ಲ ಓನ್ಲಿ SCಗೆ ಸಂಬಂಧಪಟ್ಟವರು. ಇದು ಕಾರ್ಯವ್ಯಾಪ್ತಿ ಕೂಡ ಓನ್ಲಿ ತಾಲೂಕು ವ್ಯಾಪ್ತಿಯಲ್ಲಿ SC ಜನಾಂಗದವ್ರಿಗೆ ಸೇರುವ ಮಾಡ್ಕೊವಂಥದ್ದು. ಸರ್ ನನ್ನ ಹೆಸರು ಎಂ ರಾಮಪ್ಪ ಅಂತ. ಈ ಒಂದು ಸಹಕಾರ ಸಂಘದಲ್ಲಿ ಅಧ್ಯಕ್ಷರಾಗಿ ಅವಿರೋಧವಾಗಿ ನಮ್ಮ ಎಲ್ಲ ನಿರ್ದೇಶಕರುಗಳು ಅವಿರೋಧವಾಗಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ. ಸೊ ಇದು ಚಿಕ್ಕಬಳ್ಳಾಪುರ ಕಾರ್ಯವ್ಯಾಪ್ತಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಸಹಕಾರ ಸಂಘ. ಇದರಲ್ಲಿ 13 ಜನ ನಿರ್ದೇಶಕರುಗಳಾಗಿ ಆಯ್ಕೆಯಾಗಿದ್ದಾರೆ. ಅದರಲ್ಲಿ ಅಧ್ಯಕ್ಷರಾಗಿ ನಾನು ಆಯ್ಕೆಯಾಗಿದ್ದೀನಿ. ನಾವು ಇಲ್ಲಿ ಆಗಮಿಸುವ ಎಲ್ಲರಿಗೂ ಸಹಕಾರ ಸಂಘದ ಉದ್ದೇಶ ಏನಪ್ಪ ಅಂದರೆ ಎಲ್ಲ ನಮ್ಮ ಜನಾಂಗದ ಬಡವರಿಗೂ ಸಹಾಯ ಆಗಲಿ, ಮುಂದಿನ ದಿನಗಳಲ್ಲಿ ಯಾರೇ ಕಷ್ಟದಲ್ಲಿದ್ದರೂ ಅವ್ರಿಗೆ ಒಂದು ಸಹಾಯ ಆಗಲಿ, ಯಾವುದೇ ಹಾಸ್ಪಿಟಲ್ ಇದಾಗಲಿ ಇನ್ನೊಂದು ಗೊತ್ತಾಗಲಿ ಯಾವುದೇ ಕಷ್ಟದಲ್ಲಿ ಅವರು ಬಂದರೂ ನಮಗೆ ಸಹಾಯ ಅಂತ ಬಂದಾಗ ಅವ್ರಿಗೆ ನಾವು ಗುರುತಿಸಿ ಬಡ ಜನರನ್ನು ಗುರುತಿಸಿ ಅವ್ರ ಸಹಾಯಕರಾಗಿ ನಾವು ಬಿಡ್ತೀವಿ ಅಂತ ಈ ಸಂಘದಿಂದ ನಾವು ಇದು ಮಾಡ್ತಿದ್ವಿ. ಇರುವಂಥ ನಮ್ಮ ಈ ಎಲ್ಲ ನಿರ್ದೇಶಕರಿಗೂ ಹಾಗೂ ಡೈರೆಕ್ಟರ್ಗಳಿಗೂ ಹಾಗೂ ನಮ್ಮ AR ಸಾಹೇಬರಿಗೂ ಎಲ್ಲರಿಗೂ ವಂದಿಸುತ್ತಾ ಪತ್ರಕರ್ತರಿಗೂ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಹಾಜರಿದ್ದೀರಿ, ಉಪಸ್ಥಿತಿಯಲ್ಲಿದ್ದೀರಿ. ಅವರಿಗೆ ನಮ್ಮ ಕಾರ್ಯಕ್ರಮ ಪರವಾಗಿ ಸ್ವಾಗತವನ್ನು ಬಯಸ್ತೇವೆ. ಹಾಗೆ ನಮ್ಮಲ್ಲಿ ಏನು ಇದಿದೆ, ಈಗ ನಾವು ಏನು ಉದ್ದೇಶ ಇಟ್ಕೊಂಡು ಈ ಒಂದು ಸಮಸ್ಯೆ ನಾವು ಸಂಘನ ಓಪನ್ ಮಾಡಿದ್ದೀವಿ, ಅದರಿಗೆ ನಿಮ್ಮ ಎಲ್ಲರ ಸಹಾಯ ಅವಶ್ಯಕತೆ ಇದೆ. ಎಲ್ಲರೂ ಇದರ ಒಂದು ಕೈ ಜೋಡಿಸುವ ಈ ಒಂದು ಕಾರ್ಯಕ್ರಮಕ್ಕೆ ಕೈ ಜೋಡಿಸ್ಬೇಕು ಅಂತ ಕೇಳ್ಕೊಂತ ನಾನು 2 ಮಾತು. ಒಂದು ಇವತ್ತು ಸ್ಥಾಪನೆ ಮಾಡಬೇಕಾದ್ರೆ ಸುಮಾರು ಹಿಂಸೆ ಒಂದು 6 ತಿಂಗಳು ಕಷ್ಟಪಟ್ಟು ನಾವು ಈ ಚಿಕ್ಕಬಳ್ಳಾಪುರ ವ್ಯಾಪ್ತಿಯಲ್ಲಿ ಕಮ್ಮಗುಟ್ಟಳ್ಳಿ ಪಂಚಾಯಿತಿ ಬಿಟ್ಟು ಮಿಕ್ಕಿದ ತಾಲೂಕು ವ್ಯಾಪ್ತಿಯಲ್ಲಿ ಈ ಕಾರ್ಯವ್ಯಾಪ್ತಿ ಇದೆ. ಎಲ್ಲ ಹಳ್ಳಿಗಳಲ್ಲಿಯೂ ಕೂಡ ನಾವು ಷೇರುಗಳನ್ನು ಮಾಡಿದ್ವಿ. 231 ಷೇರುಗಳಿದ್ದಾವೆ. ಮತ್ತು ಇನ್ನು ಮುಂದಿನ ದಿನಗಳಲ್ಲಿ ಜಿಲ್ಲಾ ವ್ಯಾಪ್ತಿಯನ್ನು ಇದೇ ಸಂಘಟನೆ ಸಂಘ ವ್ಯಾಪ್ತಿ ವಿಸ್ತರಣೆ ಮಾಡ್ತಾ ಈ ಕಟ್ಟಕಡೆಯ ನಮ್ಮ ಜನಾಂಗದವರಿಗೆ ಎಲ್ಲ ರೀತಿಯ ಸೌಕರ್ಯಗಳಂದರೆ ಸಾಮಾಜಿಕವಾಗ್ಬೋದು, ಶೈಕ್ಷಣಿಕವಾಗ್ಬೋದು, ಆರ್ಥಿಕವಾಗಬಹುದು, ಎಲ್ಲ ರೀತಿಯಲ್ಲಿ ಮೇಲೆತ್ತುವ ಕಾರ್ಯಕ್ರಮ ಉದ್ದೇಶ ಇಟ್ಕೊಂಡು ಈ ಒಂದು ಸಂಘಟನೆ ಹೋಗೋದು. ಸಹಕಾರ ಸಂಘವನ್ನು ಇಲ್ಲಿ ಸ್ಥಾಪನೆ ಮಾಡಲಿಕ್ಕೆ ನಮಗೆ ಕೆಲವೊಂದು ಧ್ಯೇಯೋದ್ದೇಶಗಳನ್ನ ಇಟ್ಕೊಂಡು ನಾವು ಮಾಡಿದ್ದೀವಿ. ಈ ಒಂದು ಸಂಘದ ಸ್ಥಾಪನೆ ಉದ್ದೇಶ ಏನು ಅಂತಂದರೆ, ಈ ಸಂಘದಲ್ಲಿ ಕಟ್ಟಕಡೆಯ ಏನು ನಮ್ಮ ಸಮುದಾಯದ ಕಟ್ಟಕಡೆಯ ಜನರನ್ನು ಒಂದು ಮುಖ್ಯವಾಹಿನಿಗೆ ತರ್ತಕ್ಕಂಥದ್ದು ಮೊದಲನೇ ಗುರಿ. ಎರಡನೇದಾಗಿ
ಸಾಮಾಜಿಕ ಸಮಾನತೆಯನ್ನು ಎಲ್ರಿಗೂ ಕೂಡ ನೀಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾವು ಈ ಒಂದು ಸಹಕಾರ ಸಂಘವನ್ನು ಹುಟ್ಟಾಕಿದ್ದೀವಿ. ಈ ಸಂಘ ಯಾವತ್ತೂ ನ್ಯಾಯ ನೀತಿ ಅಡಿಯಲ್ಲಿ ಶಿಕ್ಷಣ ಹೋರಾಟ ಸಂಘಟನೆಯ ಒಂದು ಇದರಲ್ಲಿ ಒಂದು ಎಲ್ರಿಗೂ ಒಂದು ಒಳ್ಳೆ ಮುಖ್ಯವಾಗಿ ಒಂದು ಕೆಲಸವನ್ನು ಮಾಡಲಿಕ್ಕೆ ನಾವು ಸದಾ ಸಿದ್ಧವಾಗಿದ್ದೀವಿ. ಇದರಲ್ಲಿ ಎಲ್ಲ ಒಂದು ಏನು ನಮ್ಮ ಸಮುದಾಯದ ಕೊನೆಯ ಒಂದು ಇದರಲ್ಲಿರ್ತಕ್ಕಂಥವರು ಸಹ ಈ ಒಂದು ನಮ್ಮ ಸಹಕಾರ ಸಂಘದಲ್ಲಿ ಅನುಕೂಲಗಳನ್ನು ಮಾಡಿಕೊಡೋ ಮುಖಾಂತರ ಈ ಸಂಘವನ್ನು ನಡೆಸ್ಕೊಂಡು ಹೋಗ್ತೀವಿ ಅಂತ ನಮ್ಮ ಮುಖಾಂತರ ಹೇಳಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ನಮ್ಮ ಆತ್ಮೀಯ ನಿರ್ದೇಶಕರುಗಳಿಗೆ ನಮ್ಮ ಸಂಘದ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ರೀತಿ ನಮ್ಮ ನಾರಾಯಣ ಸ್ವಾಮಿ ಉಪಾಧ್ಯಕ್ಷರು, ಸಂಘದ ನೂತನ ಅಧ್ಯಕ್ಷರಾದ ಎಂ ರಾಮಪ್ಪ ಅವರು ಸಭೆಗೆ ಚರ್ಚಿಸಿ 2 ಮಾತು ಹೇಳಿದರು. ಶ್ರೀ ಎಂ ರಾಮಪ್ಪ ಅವರು ಅಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಿದ್ದು, ಉಪಾಧ್ಯಕ್ಷ ಸ್ಥಾನಕ್ಕೆ ನಾರಾಯಣಸ್ವಾಮಿ ಎನ್ ಅವರು ನಾಮಪತ್ರ ಸಲ್ಲಿಸಿದ್ದು, ಲಿಖಿತ ಅವಧಿಯಲ್ಲಿ ಒಂದೇ ನಾಮಪತ್ರ ಬಂದಿರೋದ್ರಿಂದ ಸಂಘದ ಮುಂದಿನ 5 ವರ್ಷ ಅವಧಿಗೆ ಎಂ ರಾಮಪ್ಪ ಅವರು ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿರ್ತಾರೆ ಹಾಗೂ ಉಪಾಧ್ಯಕ್ಷರಾಗಿ ನಾರಾಯಣಸ್ವಾಮಿ ಎನ್ ಅವರು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರ್ತಾರೆ ಎಂದು ಘೋಷಿಸಲಾಗಿರುತ್ತದೆ. ಅಧ್ಯಕ್ಷ